ಸುಂದರ ಸುರ ಸುಂದರ ಹೀರೋನ ಹೀರೋನ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಮನೆ ದೇವರು ಮತ್ತು ಆಲ್ರಾಮೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಅರ್ಲಿ ಮಾರ್ನಿಂಗ್ 7:30 ಹಂಗೆ ಮನೆ ಬಿಟ್ವಿ. ತುಂಬ ದಿವಸ ಆಗಿತ್ತು ಮನೆ ದೇವ್ರಿಗೆ ಹೋಗಿ, ಹಂಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇದ್ದು. ಏನಾದರೂ ಮನಸ್ಸಿಗೆ ಹೋಗಬೇಕು ಅಂತ ಅನಿಸಿದ ತಕ್ಷಣ ಹೋಗ್ಬಿಡ್ತೀವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ವ್ಯೂ, ಒಂದು ರೈಡು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ದೇವ್ರ ಬಗ್ಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಅವರಿಗೆಲ್ಲ ಗೊತ್ತೇ ಇರುತ್ತೆ. ನಮ್ಮ ಮನೆ ದೇವರು ಬಾಗೂರು ಬನಶಂಕರಮ್ಮ. ನಮಗೇನು ಸೈಟ್ ಆಯಿತು ಅಂತ ಹೇಳಿದ್ರೆ, ಸಾಲಾಗಿ ನವಿಲುಗಳು ಹೋಗ್ತಿತ್ತು, ಆದರೆ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಒಂದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅದು ಎಷ್ಟು ಒಂದಂತೂ ಹಾರ್ಕೊಂಡು ಹೋಯಿತು, ಒಂದು ಮಾತ್ರ ಈ ಥರ ಹೋಗ್ತಾ ಇತ್ತು. ಸಡನ್ನಾಗಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಹೊಸದುರ್ಗ ರೀಚ್ ಆದ್ವಿ. ಇಲ್ಲೇ ಎಲ್ಲ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡ್ಬಿಡೋಣ ಅಂಥೇಳಿ ತೊಗೊಂಡ್ವಿ. ಹಾರ ತೊಗೊಂಡ್ವಿ ಮತ್ತು ಬಾಳೆಹಣ್ಣು ಕಾಯಿ ಏನೇನು ಪೂಜೆಗೆಲ್ಲ ಬೇಕು ಅದನ್ನೆಲ್ಲ ಇಲ್ಲೇ ಹೊಸದುರ್ಗದಲ್ಲೇ ತೊಗೊಂಡ್ವಿ. ಹೊಸದುರ್ಗದಿಂದ ಒಂದು 15 to 20 ಮಿನಿಟ್ಸು ವೆಹಿಕಲಲ್ಲಿ ಹೋದರೆ 15 ಮಿನಿಟ್ಸ್ ಸಾಕು, ಅಷ್ಟರಲ್ಲಿ ಟೆಂಪಲ್ ರೀಚ್ ಆಗ್ಬೋದು. ನಾವು ಪೂಜೆಗಿದ್ದಿದ್ದು ಅನಿಸುತ್ತೆ, ಇನ್ನು ಯಾರೂ ಕೂಡ ಬಂದಿರಲಿಲ್ಲ. 8:40ಗೆಲ್ಲ ಟೆಂಪಲ್ ರೀಚ್ ಆಗಿದ್ವಿ. 1 ಅವರ್ ತೊಗೊಂಡ್ವಿ ನಾನು ಬೀರೂರಿಂದ ಇಲ್ಲಿ ದೇವಸ್ಥಾನದವರೆಗೂ. ಕಾಲ್ ಮಾಡಿ ವಿಚಾರಿಸ್ತಿದ್ವಿ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಹೇಳಿಬಿಟ್ಟು. ಹಂಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲಿರೋ ಮನೆಯಿಂದ ಪಾಪ ಬಂದಿತ್ತು. ಹರ್ಷಣ್ಣ ಬಂದ್ಬಿಟ್ಟು ಅವರು ಗರ್ಭಗುಡಿ ದೀಪ ಸ್ತಂಭ ಎಲ್ಲ ಕೂಡ ಕ್ಲೀನ್ ಮಾಡ್ಕೊತಿದ್ರು. ನಾವು ಕೂಡ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಏನೋ ದೇವಸ್ಥಾನದ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಕೊಟ್ಟೆ. ಇಲ್ಲಿ ಅಣ್ಣ ದೇವ್ರ ಮೇಲೆ ಇದ್ದಿದ್ದಂತಹ ಹೂವು ಮತ್ತು ಬಳೆ ಕೊಟ್ಟರು ಹಾಕೊಳ್ಳೋದಕ್ಕೆ. ಅವತ್ತೊಂಥರ ಚೆನ್ನಾಗಿತ್ತು ದಿನ. ಏನೋ ಆಲ್ಮೋಸ್ಟ್ ಫ್ರೈಡೇ ಹೋದರೆ ಯಾವಾಗಲೂ ಬ್ಯುಸಿ ಇರುತ್ತೆ, ನಮಗೆ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆಲ್ಲ ಆಗೋದಿಲ್ಲ. ಸ್ಯಾಟರ್ಡೆ ಹೋಗಿದ್ದರಿಂದ ಆರಾಮಾಗಿ ಪೂಜೆ ಎಲ್ಲ ಆಯಿತು. ನಾವೊಬ್ಬರೇ ಇದ್ದಿದ್ದು ಕೂಡ ಪೂಜೆಗೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಮತ್ತು ನೆಮ್ಮದಿಯಾಗಿ ಎಷ್ಟೊತ್ತು ಕೂತ್ಕೋಬೇಕು ಅಷ್ಟೊತ್ತು ಕೂತ್ಕೊಂಡು ಪೂಜೆ ಮಾಡಿಸ್ಕೊಂಡ್ವಿ. ಫಸ್ಟ್ ಬನಶಂಕರಮ್ಮನ ಪೂಜೆ ಆಗುತ್ತೆ, ಆಮೇಲೆ ಅಲ್ಲೇ ಚೌಡಮ್ಮನ ಪೂಜೆ ಕೂಡ ಆಗುತ್ತೆ. ಪೂಜೆ ದರ್ಶನ ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು, ಆರಾಮಾಗಾಯಿತು. ಆಮೇಲೆ ಇನ್ನೇನು ನಾವೊಬ್ಬರೇ ಇದ್ದಿದ್ದ ಅವರು ಕೂಡ ಕ್ಲೋಸ್ ಮಾಡ್ಕೊಂಡು ಹೋದರು. ನಾವು ಹೊಸದುರ್ಗಕ್ಕೆ ಬಂದ್ವಿ, ಇಲ್ಲಿ ಅತ್ತೆ ಮನೆಗೆ ಬಂದ್ವಿ. ನಮ್ಗೆ ಗೊತ್ತೇ ಇರಲಿಲ್ಲ, ಅಜ್ಜಿ ತಾತ ಕೂಡ ಅಲ್ಲೇ ಇದ್ದರು. ಅವ್ರನ್ನ ಕೂಡ ಮಾತಾಡಿಸಿದ್ವಿ, ಖುಷಿ ಆಯಿತು ಅವರೆಲ್ಲ ಇದ್ರು ಅಂತ. ತಾತ ತಿಂಡಿ ಮಾಡೋಗಿ ಟೈಮ್ ಆಯಿತು ಅಂತ ಹೇಳ್ತಿದ್ರು. ಹೋಟೆಲಿಗೆ ಬಂದ್ವಿ, ಅಂದರೆ ಮಾಮ ಅವರ ಹೋಟೆಲಿಗೆ. ಇವರು ನನ್ನ ಮೈದ್ನ ಗೌತಮ್ ಅಂತ ಹೇಳ್ಬಿಟ್ಟು ಇಡ್ಲಿ ಬೋಂಡ ತೊಗೊಂಡ್ರು, ನಾನು ಇಡ್ಲಿ ತೊಗೊಂಡೆ. ಅತ್ತೆ ಕೌಂಟ್ರಲ್ಲಿದ್ದಾರೆ. ಈಗ ಅವರು ಕೂಡ ತಿಂಡಿ ಹಾಕ್ಕೊಂಡು ಬಂದರು. ಆಲ್ಮೋಸ್ಟ್ ಒಂದು 12 ಗಂಟೆ ಆಗಿತ್ತು. ಅವ್ರು ಯಾವಾಗಲೂ ಅದೇ ಟೈಮ್ಗೆ ತಿಂಡಿ ಮಾಡ್ತಾರೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಇನ್ ಹೊಸದುರ್ಗ. ಮತ್ತು ನಾವು ಆಲ್ರಾಮೇಶ್ವರ ಹೋಗಬೇಕಿತ್ತಲ್ಲ, ಮತ್ತೆ ಬಂದು ಹೂವು ಎಲ್ಲ ತೊಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಶ್ರೀ ಕ್ಷೇತ್ರ ಆಲುರಾಮೇಶ್ವರಕ್ಕೆ ಅದರದ್ದೇ ಆದಂತಹ ಇತಿಹಾಸ, ಪೌರಾಣಿಕ ಹಿನ್ನೆಲೆ ಇದೆ. ರಾಮ ವನವಾಸದಲ್ಲಿದ್ದಾಗ ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಿದ್ರು ಅಂತ ಹೇಳಿ, ಮತ್ತು ಉದ್ಭವ ಗಂಗೆ ಕೂಡ ಇದೆ ಇಲ್ಲಿ.
ರಾಮಾಯಣ ಬರೆದಂತಹ ವಾಲ್ಮೀಕಿ ಮಹರ್ಷಿಗಳ ಹೆಂಡತಿ ಸುದತಿ ದೇವಿಯವರು ಕಾಶಿಯಲ್ಲಿ ಗಂಗೆಗೆ ಬಾಗಿನ ರೂಪದಲ್ಲಿ ಖಡ್ಗನ ಅರ್ಪಿಸಿರ್ತಾರೆ. ಅಲ್ಲಿ ಅರ್ಪಿಸಿದಂತಹ ಖಡ್ಗ ಏನು ಹೊಸದುರ್ಗದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಆಲಿರಾಮೇಶ್ವರದಲ್ಲಿ ಒಂದು ಹುತ್ತದಲ್ಲಿ ಪತ್ತೆ ಆಗುತ್ತೆ, ಮತ್ತು ಅಲ್ಲಿ ಗಂಗೆ ಕೂಡ ಉದ್ಭವ ಆಗುತ್ತೆ. ಇದನ್ನು ಕಂಡಂತಹ ವಾಲ್ಮೀಕಿ ಮಹರ್ಷಿಗಳೇನಂತ ಆ ಗಂಗೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿದರೆ, ಇಲ್ಲಿಗೆ ಬೇಡಿ ಬಂದ ಭಕ್ತರು ಅವರ ಅದೃಷ್ಟ ಮತ್ತು ಅವರ ಸಂಕಲ್ಪದ ಅನುಗುಣವಾಗಿ ನೀನು ಪ್ರಸಾದ ಕೊಡಬೇಕು ಅಂತ ಹೇಳಿಬಿಟ್ಟು ಆ ಗಂಗೆ ಮಾತೆಯಲ್ಲಿ ಬೇಡ್ಕೊಳ್ತಾರೆ. ಈ ಕ್ಷೇತ್ರಕ್ಕೆ ಆಲಿರಾಮೇಶ್ವರ ಅಂತ ಹೇಗೆ ಹೆಸರು ಬಂತು ಅಂತ ಹೇಳಿ ನನಗೆ ತಿಳಿದಿರೋದೇನಪ್ಪ ಅಂತ ಹೇಳಿದರೆ, ಏನು ರಾಮಲಿಂಗನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಆ ಲಿಂಗದ ಮೇಲೆ ಪ್ರತಿದಿನ ಒಂದು ಹಸು ಬಂದು ಹಾಲು ಸುರಿಸ್ತಿತ್ತಂತೆ, ಅಂದರೆ ಅಭಿಷೇಕ ಆಗ್ತಿತ್ತಂತೆ. ಅದರಿಂದ ಈ ಕ್ಷೇತ್ರಕ್ಕೆ ಆಲಿರಾಮೇಶ್ವರ ಅಂತ ಹೆಸರಿದೆ ಅಂತ ನನಗೆ ಬೇರೆಯವರಿಂದ ತಿಳಿದಿದ್ದು. ಅದು ಎಕ್ಸಾಕ್ಟಾಗಿ ಏನು ಹಿಸ್ಟ್ರಿ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂದರೆ ಈ ಹಿಸ್ಟ್ರಿ ಬಗ್ಗೆ ಸರ್ಚ್ ಮಾಡಬೇಕಾದ್ರೆ ಆಲಿರಾಮೇಶ್ವರ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಏನು ನೀರು ಉಕ್ತಲ್ವ, ಅದು ಹಾಲು ಬಣ್ಣದಿಂದ ಇರೋದ್ರಿಂದ ಮತ್ತು ವಾಲ್ಮೀಕಿ ಮಹರ್ಷಿಗಳು ರಾಮೇಶ್ವರಕ್ಕೆ ಹೋಗೋದ್ರಿಂದ ಇದಕ್ಕೆ ಆಲಿರಾಮೇಶ್ವರ ಅಂತ ಹೆಸರಿಟ್ರು ಅಂತ ಹೇಳಿ ಒಂದು ಕಡೆ ನೋಡಿದೆ. ಬಟ್ ನನಗೆ ಎಕ್ಸಾಕ್ಟಾಗಿ ಏನು ಹಿಸ್ಟ್ರಿ ಅಂತ ಹೇಳಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾವು ಹೋಗಿದ್ದು ರಾಂಗ್ ಟೈಮ್ ಆಗಿತ್ತು, 1 o'clock ಹೋಗಿದ್ವಿ. ಬಟ್ 2:30 ಇದ್ದಿದ್ದು. ಟಿಕೆಟ್ ತೊಗೊಂಡ್ವಿ ಅಪ್ಪನಿಗೆ ಮಂಗಳಾರತಿಗೆ, ಒಳಗೆ ಹೋದ್ವಿ. ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಫಸ್ಟು ಗಂಗಮ್ಮಂಗೆ ಪೂಜೆ ಮಾಡಿಸ್ತಾರೆ ನಮ್ಮ ಕೈಯಲ್ಲೇ, ಮತ್ತು ಅಲ್ಲಿ ಕುತ್ಕೊಂಡ್ಮೇಲೆ ಅರಿಶಿನ ಕುಂಕುಮ ಹಾಕಿ ನಮಗೆ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಳಕ್ಕೆ ಹೇಳ್ತಾರೆ. ನಮಗೆ ಈ ಥರ ಬಂದಿತ್ತು. ನಾವು ಕೇಳ್ಕೊಂಡಿದ್ದು ಸಂತಾನ ಭಾಗ್ಯದ ಬಗ್ಗೆ. ಇಷ್ಟು ಕೂಡ ಒಂದೇ ಸರಿ ಬಂತು. ಇದು ಬಂದಮೇಲೆ ನಮಗೆ ತೆಕ್ಕೊಟ್ಟು ಅಲ್ಲಿರೋ ಪೂಜಾರು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ, ಏನು ಪೂಜೆ ಮಾಡಬೇಕು ಅಥವಾ ಏನಿದೆ, ಏನಾಗುತ್ತೆ ಅಂತ ಹೇಳಿ. ನನಗಂತೂ ಸಂಪೂರ್ಣವಾದ ನಂಬಿಕೆ ಇದೆ ಇದ್ರ ಮೇಲೆ. ನಮಗೆ ಈ ಥರ ಬಳೆ ಮತ್ತು ಕಾಯಿ ಚೂರು ಬಂದಿತ್ತು, ಕಡಲೆಕಾಳು ಬಂದಿತ್ತು, ಹೆಸರು ಕಾಳು ಬಂದಿತ್ತು, ಅರಿಶಿನ ಕುಂಕುಮ ಬಂದಿತ್ತು. ಇದೆಲ್ಲ ಏನು ಮಾಡಬೇಕು ಅಂತ ಅವರೇ ತಿಳಿಸ್ಕೊಡ್ತಾರೆ. ಮತ್ತು ಮನೆಗೆ ಹೋದ್ವಿ. ಅಜ್ಜಿ ತಾತ ಊರಿಗೆ ಹೋಗೋಕ್ಕೆ ರೆಡಿ ಆಗಿ ಕೂತಿದ್ರು. ಅತ್ತೆ ಕಾಫಿ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ರು. ತಾತಾಗೆ ಎಕ್ಸೆಲ್ ಬೇಕಿತ್ತಂತೆ, ಅದ್ರ ಬಗ್ಗೆ ಕಾಮಿಡಿ ಮಾಡ್ತೀನಿ. ಹೋಯ್ತು. ಹೊಸದುರ್ಗ ಹೋದರೆ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಾತು ಕತೆ ನಗುವಲ್ಲಿ ಎಲ್ಲ ಟೈಮು ಆಗಿಬಿಡುತ್ತೆ. ಒಂಥರ ಖುಷಿ ಇರುತ್ತೆ ಅಲ್ಲಿಗೆ ಹೋಗೋಕ್ಕೆ. ಆಮೇಲೆ ಅಲ್ಲೋದ್ಮೇಲೆ ಮಾಮೂನ್ ಕೈ ಅಡುಗೆ ಊಟ ಅಂದರೆ ಇಡ್ಲಿ ವಡೆ ಎಲ್ಲ ತಿನ್ನೋದು ಒಂಥರ ಸ್ಪೆಷಲೇನೆ ಎಲ್ಲರಿಗೂ. ಅಜ್ಜಿ ತಾತ ಅವ್ರ ಜೊತೆ ಇದ್ದರೆ ಒಂಥರ ಖುಷಿ ಅನಿಸುತ್ತೆ. ನನಗೆ ಮಾತ್ರ ತುಂಬ ಇಷ್ಟ ಅವ್ರ ಜೊತೆ ಇರೋದಂತ ಹೇಳಿದ್ರೆ. ಹುಷಾರಜ್ಜಿ, ಬಾಯ್. ನಾವು ಕೂಡ ಊರ ಕಡೆ ಹೋಗ್ವಿ. ಒಟ್ಟಿನಲ್ಲಿ ನಮಗೆ ಏನೇನೆಲ್ಲ ಪ್ರಶ್ನೆಗಳಿತ್ತು ಅದಕ್ಕೆ ಉತ್ತರ ಸಿಕ್ತು, ಮತ್ತು ಮನಸ್ಸು ಕೂಡ ನಿರಾಳ ಆಯಿತು. ಊರಿಗೆ ರೀಚ್ ಆದ್ವಿ. ಸಂತೆ ಕೂಡ ಮಾಡಬೇಕಿತ್ತು. ಫಸ್ಟ್ ನಾವು ಹಣ್ಣುಗಳು ಏನು ಡಿಫ್ರೆಂಟ್ ಹಣ್ಣುಗಳನ್ನ ತೊಗೊಂಡ್ಬಿಡ್ತೀವಿ ವಾರಕ್ಕಾಗುವಷ್ಟು. ಇದಾಯಿತು ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.